ಹಾಯ್ ಹಲೋ ನಮಸ್ತೆ. ಇದು ಮಂಡೇ ವ್ಲಾಗ್ ಆಗಿರುತ್ತೆ. 1 ವೀಕ್ ಆದಮೇಲೆ ವಿಡಿಯೋ ಇದ್ದೀನಿ. ಏನಕ್ಕಪ್ಪ ಅಂದರೆ ನಾನು ಅಕ್ಕನ ಫ್ರೆಂಡ್ಸ್ ಎಲ್ಲ ಕಡೆ ಸುತ್ತಾಡೋದೇ ಆಗೋಗ್ಬಿಟ್ಟಿತ್ತು. ಸೊ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಸೊ ನಾವೆಲ್ಲರೂ KR ನಗರಕ್ಕೆ ಸೋಮವಾರ ಹೋದ್ವಿ ಅಕ್ಕನ ಫ್ರೆಂಡ್ ಮನೆಗೆ. ಅವ್ರ ಫ್ರೆಂಡ್ಶಿಪ್ ಬಂದು 15 ವರ್ಷದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಮತ್ತು ಅವ್ರು 4 ಜನ ಫ್ರೆಂಡ್ಸು, ಜೊತೆಗೆ ನಾನು ಆ್ಯಡ್ ಆಗಿದ್ದು. ಹೇಗಂತ ಅಂದರೆ ಅವರು ಡಿಗ್ರಿನಲ್ಲಿ ಇರಬೇಕಾದ್ರೆ ನಾವೆಲ್ಲರೂ ಅವ್ರ ಮನೆಗೆ ಹೋಗ್ತಿದ್ವಿ, ಅವರು ನಮ್ಮ ಮನೆಗೆ ಬರ್ತಿದ್ರು. ಸೊ ಹಾಗಾಗಿ ಅವರೆಲ್ಲರೂ ನನಗೆ ಪರಿಚಯ. ನನಗೆ ಅವರೆಲ್ಲ ಸೀನಿಯರ್ಸು, ಬಟ್ ಆದ್ರೂ ಸಖತ್ ಕ್ಲೋಸು ಎಲ್ರೂ. ಬಟ್ ಏನೇ ಕಾಮಿಡಿ ಮಾಡಲಿ, ಕಾಲು ಎಳೀಲಿ, ತಮಾಷೆ ಮಾಡಲಿ, ಅವರು ಎಲ್ಲ ನನ್ನ ತಂಗಿ ಥರನೇ ಅಂತ ಅಲ್ವಾ ಅಂದ್ಬಿಟ್ಟು ಸೊ ಎಲ್ಲರೂ ಕ್ಲೋಸ್ ಆಗಿರ್ತಾರೆ. ಇವ್ರ ಜೊತೆ ಇರೋಕ್ಕೊಂಥರ ಖುಷಿ ನನಗೆ. ಸೊ ಹಾಗಾಗಿ ಲಾಸ್ಟ್ ಇಯರಿಂದ ನಾನು ಇವ್ರ ಜೊತೆ ಆಡಾದೆ. ಲಾಸ್ಟ್ ಇಯರ್ ಕೂಡ ನಾವೆಲ್ಲರೂ ಚಿತ್ರದುರ್ಗಕ್ಕೆ ಹೋಗಿದ್ವಿ. ಚಿತ್ರದುರ್ಗದಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅದೆಲ್ಲ ಎಷ್ಟು ಮೆಮೊರೀಸ್ ಅಂದರೆ ಗುಡ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಲೈಫ್ ಲಾಂಗ್ ಅದನ್ನು ಮರೆಯೋದಕ್ಕಾಗಲ್ಲ. ತುಂಬ ಚೆನ್ನಾಗಿತ್ತು. ಬೆಟ್ಟ ಎಲ್ಲ ಹತ್ತಿದ್ವಿ, ಚೆನ್ನಾಗಿತ್ತು, ಅದನ್ನಂತೂ ಮರೆಯೋದಕ್ಕಾಗಲ್ಲ. ಸೊ ಮತ್ತು ನಾವು ಇಲ್ಲಿ KR ನಗರಕ್ಕೆ ಬಂದ್ವಿ. ಮಕ್ಕಳನ್ನೆಲ್ಲ ಅಮ್ಮನ ಹತ್ರ ಬಿಟ್ಟು ಬಂದಿದ್ವಿ. ಲಾಸ್ಟ್ ಇಯರ್ ಕೂಡ ಎಲ್ಲರೂ ಮಕ್ಕಳು ಅವ್ರವ್ರ ಅಮ್ಮನ ಹತ್ರ ಬಿಟ್ಟು ಅವ್ರವ್ರ ಅಜ್ಜಿ ತಾತನ ಜೊತೆ ಆರಾಮಾಗಿರಲಿ ಮಕ್ಕಳುಗಳು ಅಂತ ಹೇಳ್ಬಿಟ್ಟು ನಾವು ಮಾತ್ರ ಹೋಗಿದ್ವಿ ಲಾಸ್ಟ್ ಇಯರ್ ಕೂಡ. ಸೊ ಈ ಇಯರ್ ಕೂಡ ಹಾಗೇ ಅಮ್ಮನ ಹತ್ರ ನಾನು ನಮ್ಮ ಅಮ್ಮನ ಹತ್ರ 4 ಮಕ್ಕಳನ್ನು ಬಿಟ್ಟು ಬಂದ್ವಿ. ಪಾಪ ಅಮ್ಮ 4 ಮಕ್ಕಳನ್ನು ನೋಡ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಆದ್ರೂ ನೋಡ್ಕೋತೀನಿ, ಬಿಟ್ಟು ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅಪ್ಪನೂ ಏನೂ ಹೇಳಲಿಲ್ಲ. ಸೊ ಹಾಗಾಗಿ ನಮಗೆ ಫುಲ್ ಧೈರ್ಯ, ಹೆಂಗೋ ಹೋಗ್ಬೋದು, ಮಕ್ಕಳು ಅಮ್ಮನ ಹತ್ರ ಇರ್ತಾರೆ ಆರಾಮಾಗಿ ಅಂತ. ಸೊ ನಾವೆಲ್ಲ ಹೋದ್ವಿ. ಎಲ್ಲರೂ ಫಸ್ಟ್ KR ನಗರದಲ್ಲಿ ಮೀಟ್ ಆಗೋಣ ಅಂತ ಡಿಸೈಡ್ ಆಗಿತ್ತು. ಸೊ ಹಾಗಾಗಿ ಫಸ್ಟು KR ನಗರಕ್ಕೆ ಹೋದ್ವಿ. ಈ ಮೀಟ್ ಆಗೋದೆಲ್ಲ ಸ್ವಲ್ಪ ದಿನದಿಂದ ಸ್ಟಾಪ್ ಆಗಿಬಿಟ್ಟಿತ್ತು. ಯಾವಾಗಂತಂದರೆ ಎಲ್ರದ್ದು ಮದುವೆ ಆಗೋಯ್ತು, ಅವ್ರಿಗೆ ಮಕ್ಕಳುಗಳು, ಅವರು ನೋಡ್ಕೊಳ್ಳೋದೇ ಆಗೋಗಿತ್ತು. ಸೊ ಇವಾಗ ಸ್ವಲ್ಪ ಎಲ್ಲರೂ ಫ್ರೀ ಆಗಿದ್ದರಿಂದ ಈಗ ಲಾಸ್ಟು 2 ಇಯರ್ಸಿಂದ ಮತ್ತೆ ಮೀಟ್ ಆಗೋದು, ಅಂದರೆ ಅವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಅವ್ರು ಬರೋದು, ಆ ಥರದ್ದೆಲ್ಲ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಈ ವರ್ಷವೂ ಕೂಡ ಅದೇ ಥರ ಎಲ್ಲರ ಮನೆಗೂ 2 ದಿನ ಇದ್ದು ಬರೋಣ, ಹೋಗ್ಬಿಟ್ಟು ಬರೋಣ, ಹಿಂಗೆ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಯಿತು. ಒಂದೇ ಟೈಮಲ್ಲಿ ಒಬ್ಬೊಬ್ರದ್ದು ಒಂದು ಸಲ ನಮ್ಮದು ಏನಾದರೂ ಇದ್ದರೆ ಫಂಕ್ಷನ್ ಇಲ್ಲ ಇನ್ನೇನಾದರೂ ನಮ್ಮದು ಕ್ಯಾನ್ಸಲ್ ಆದರೆ ಮತ್ತೆ ನೆಕ್ಸ್ಟ್ ವೀಕ್ ಹಾಕೋ, ಇಲ್ಲ ಅವ್ರ ಕಡೆದು ಏನಾದರೂ ಪ್ರಾಬ್ಲಮ್ ಇದ್ದರೆ ಬಿಡು ನೆಕ್ಸ್ಟ್ ವೀಕ್ ಹಾಕೋ ಅಂತ ಹೇಳಿ ಇವಾಗ ಟೋಟಲಾಗಿ ಫೈನಲಿ ಇವತ್ತು ಡೇಟ್ ಫಿಕ್ಸ್ ಆಗಿ ಸೊ ಸೋಮವಾರ ಎಲ್ಲ ಹೋದ್ವಿ. ಸೋಮವಾರ ಮಂಗಳವಾರ ಇದ್ದು ನೆಕ್ಸ್ಟ್ ಬುಧವಾರ ನಾವು ರಿಟರ್ನ್ ಆದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್, ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಹೋಗಿದ್ದು ಮಂಡೇ, ಇದು ಟ್ಯೂಸ್ಡೇದು. ಮಾರ್ನಿಂಗ್ ಟಿಫನಿಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದರು ಆಂಟಿ ಮಾಡೋ ಚಿಕನ್ ಫ್ರೈ ಎಲ್ರಿಗೂ ಇಷ್ಟ. ಅವರು ಡಿಗ್ರಿಲಿ ಹೋಗ್ಬೇಕಾದ್ರೆ ಆಂಟಿ ಸಖತ್ತಾಗಿ ಮಾಡ್ತಿದ್ರಂತೆ. ಅದೇ ಟೇಸ್ಟನ್ನು ನಮ್ಮ ಅಕ್ಕ ಸುಮಾರು ಸಲ ಟ್ರೈ ಮಾಡಿದ್ದಾಳೆ, ಬಟ್ ಬಂದಿಲ್ಲ. ಸೊ ಈ ಸಲ ಆಂಟಿ ಕೈಲೇ ಮಾಡಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿ ಅಂತ ಹೇಳಿದ್ವಿ. ಸೊ ಆಂಟಿ ಅದನ್ನು ಮಾಡಿಕೊಟ್ರು. ನಾವು ಬೆಳಿಗ್ಗೆ ಎಲ್ಲರೂ ಸೇರ್ಕೊಂಡು ಟಿಫನ್ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಟಿಫನ್ ಎಲ್ಲ ಮುಗಿಸಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡ್ಕೊಂಡ್ವಿ. ಹೊರಗಡೆ ಹೋಗಿ ಬಂದಮೇಲೆ ಹಂಗೆ ಆರಾಮಾಗಿ ಆಚೆನೇ ಸ್ವಲ್ಪ ಹೊತ್ತು ಕೂರೋಣ, ಅಲ್ಲೇ ಗಾಳಿ ಚೆನ್ನಾಗಿ ಬರ್ತಿದೆ ಅಂದ್ಬಿಟ್ಟು ಕೂತಿದ್ವಿ. ಸೊ ಕೂತ್ಕೊಂಡು ಏನು ಮಾಡೋದು, ಸೆಲ್ಫಿ ತೊಗೊಳ್ಳೋಣ ಅಂತ ಸೆಲ್ಫಿ ತೊಗೊಂಡ್ವಿ. ಮತ್ತು ಒಂದೆರಡು ರೀಲ್ಸ್ ಮಾಡೋಣ ಅಂತ ಹಂಗೆ ಕೂತ್ಕೊಂಡು ಎಲ್ಲರೂ ರೀಲ್ಸ್ ಮಾಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ ತಮಾಷೆ ಮಾಡಿಕೊಂಡು. ಸೊ ಅದೆಲ್ಲ ಆದಮೇಲೆ ಹಾಗೂ ಹಿಂಗೂ ಮಧ್ಯಾಹ್ನ ಆಯ್ತಲ್ಲ, ಇನ್ನೇನು ಮಧ್ಯಾಹ್ನದ ಊಟ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ಹೊತ್ತು ಎಲ್ಲರೂ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಾದಮೇಲೆ ನೆಕ್ಸ್ಟು ನಾವೆಲ್ಲರೂ ಹೊರಗಡೆ ಹೋಗೋದಿತ್ತು ಮತ್ತೆ ದೊಡ್ಡಕೊಪ್ಪಲಿಗೆ. ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರೂ ರೆಡಿಯಾಗಿ ದೊಡ್ಡಕೊಪ್ಪಲಿಗೆ ಹೊರಟ್ವಿ. ನಾವೆಲ್ಲ ಏನಕ್ಕೆ ದೊಡ್ಡಕೊಪ್ಪಲಿಗೆ ಹೋದ್ವಿ ಅಂತ ಅಂದರೆ ಪಲ್ಲವಿ ಅಕ್ಕನ ತಂದೆ ತೀರ್ಕೊಂಡು 3 ಇಯರ್ಸ್ ಮೇಲಾಗಿತ್ತು. ಅವ್ರು ತೀರ್ಕೊಂಡಾಗ ನಾವ್ಯಾರೂ ಬರೋದಕ್ಕಾಗಿರಲಿಲ್ಲ. ಏನಕ್ಕಂತಂದರೆ ಆವಾಗ ಕೊರೋನಾ ಟೈಮ್ ಬೇರೆ, ನಾನು ಪ್ರೆಗ್ನೆಂಟ್ ಇದ್ದೆ, ನನ್ನ ಮಗಳು ಪ್ರೆಗ್ನೆಂಟ್ ಇದ್ದೆ. ಸೊ ಆ ಟೈಮಲ್ಲಿ ನಾವು ಬರೋದಕ್ಕಾಗಲಿಲ್ಲ. ಮತ್ತು ನಮಗೆ ವಿಷಯ ಗೊತ್ತಾಗಿದ್ದೇನೆ 2-3 ಡೇಸ್ ಆದಮೇಲೆ ನಮಗೆ ವಿಷಯ ಗೊತ್ತಾಗಿದ್ದು. ಸೊ ಹಾಗಾಗಿ ಯಾರೂ ಬರೋದಕ್ಕಾಗಿರಲಿಲ್ಲ. ಸೊ ಹೆಂಗೂ ಬಂದಿದ್ವಲ್ಲ, ಇಲ್ಲೇ ಇದ್ವಲ್ಲ, ಸೊ ಹಾಗಾಗಿ ದೊಡ್ಡಕೊಪ್ಪಲು ಪಕ್ಕನೇ ಅಲ್ವ ಇರೋದಕ್ಕೆ, ಏನಾದ್ರು ಪಕ್ಕ ಅಲ್ಲಿ ಮಣ್ಣು ಮಾಡಿರೋ ಕಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ. ಇನ್ನೊಬ್ರಕ್ಕ ಬರೋಕ್ಕಾಗಲಿಲ್ಲ. ಏನಕ್ಕಂತಂದರೆ ಅವ್ರ ಮಗ ಬಂದುಬಿಟ್ಟಿದ್ದ, ಅವನು ಎಲ್ಲರೂ ಬಿಟ್ಟು ಬಂದಿದ್ವಿ. ಅವ್ರ ಮಗ ಮಾತ್ರ ಸ್ವಲ್ಪ ಹಠ ಮಾಡ್ಕೊಂಡು ಬಂದುಬಿಟ್ಟಿದ್ದ. ಏನಕ್ಕಂತಂದರೆ
ಅಲ್ಲೂ ಅವ್ರ ಅಮ್ಮನ ಮನೆ ಸ್ವಲ್ಪ ಏನೋ ಕೆಲಸ ಮಾಡಿಸ್ತಿದ್ರಂತೆ, ಪಾಪ ಬಿಟ್ಟು ಬಂದಿರೋಕ್ಕಾಗಲ್ಲ. ಸೊ ಹಂಗಾಗಿ ಮಗ ಇದ್ನಲ್ಲ ಅಂತ ಹೇಳಿಬಿಟ್ಟು ಅವರೊಬ್ಬರು ಮಿಸ್ ಆದರು. ನಾವು 4 ಜನ ಮಾತ್ರ ಬಂದ್ವಿ. ಇಲ್ಲಿ ಬಂದು ಸ್ವಲ್ಪ ಕಾಲೆಲ್ಲ ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಮಳೆ ಎಲ್ಲ ಬಿದ್ದು ಸ್ವಲ್ಪ ಇದಾಗಿತ್ತಲ್ಲ, ಎಲೆಗಳೆಲ್ಲ ಬಿದ್ದಿತ್ತು, ಹಾಗಾಗಿ ಅಲ್ಲೆಲ್ಲ ಅಕ್ಕ ಕ್ಲೀನ್ ಮಾಡಿಕೊಂಡು, ಇನ್ನು ನಮ್ಮಕ್ಕ ಸ್ವಲ್ಪ ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ನಾವೆಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ವಿ. ಅಂಕಲ್ ಫೋಟೋ ನೋಡಿದ ತಕ್ಷಣ ಅಂತೂ ತುಂಬ ಬೇಜಾರಾಗೋಯಿತು. ಫೋಟೋದಿಂದನೇ ಎದ್ದು ಬರೋ ಥರ ಕಾಣಿಸ್ತಾಯಿದ್ರು. ಯಾವಾಗ ಎಲ್ಲಿ ಸಿಕ್ಕಿದ್ರು ಅಷ್ಟು ನಗ್ನಗ್ತಾ ಮಾತಾಡ್ಸೋರು. ಆ ನಗು ಮುಖನೇ ನಮಗೆ ಕೊನೆಯವರೆಗೂ ಉಳ್ಕೊಬಿಡ್ತು. ಆ ಫೋಟೋ ನೋಡ್ತಿದ್ರು ಅಂತೂ ಅವರೇ ಎದ್ದು ಬರ್ತಿದ್ದಾರೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಸೊ ನಾವಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಟ್ವಿ. ಅಲ್ಲಿ ಹೋಗ್ತಾ ದಾರಿನಲ್ಲೇ ಅವ್ರದ್ದೇ DCP ಚೌಟ್ರಿ ಸಿಗುತ್ತೆ. ಅದರ ಆಪೋಸಿಟನಲ್ಲೇ ಏನೋ ವುಡ್ ವರ್ಕ್ ಏನೋ ವರ್ಕ್ ಮಾಡ್ತಾಯಿದ್ರು, ಏನೋ ಕೆಲಸ ಮಾಡ್ತಾಯಿದ್ರು ವುಡ್ಡಲ್ಲಿ. ದಪ್ಪ ದಪ್ಪ ಆನೆ ಎಲ್ಲ ಇತ್ತು. ಅಲ್ಲಿ ಏನು ಮಾಡ್ತಿದ್ದಾರೆ ಹಂಗೆ ನೋಡ್ಕೊಂಡು ಹೋಗೋಣ, ಕೇಳ್ಕೊಂಡು ಹೋಗೋಣ, ಏನಾದರೂ ಪುಟಾಣಿದ ಮನೆಗೆ ಇಡೋ ಅಂಥ ಐಟಮ್ ಸಿಕ್ಕಿದ್ರೆ ನೋಡ್ಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಇದೆಲ್ಲ ದೊಡ್ಡ ದೊಡ್ಡ ಆನೆಗಳು 10 ಲಕ್ಷ 5 ಲಕ್ಷದಂತೆ. ಬಟ್ ನಮಗೆ ಯೂಸ್ ಇಲ್ಲ ಮನೆಗೆ ಇಡೋದಕ್ಕೆ ಇದೆಲ್ಲ. ಹಾಗೆ ಜಸ್ಟ್ ನೋಡಿಕೊಂಡು ಮನೆ ಒಳಗಡೆ ಇಡೋದಕ್ಕೆ ಏನಾದರೂ ಇದೆಯಾ ಅಂತ ನೋಡ್ಕೊಂಡು ವಿಚಾರಿಸ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಪುಟ್ಟ ಪುಟ್ಟ ಆನೆಗಳನ್ನು ಮಾಡಿಟ್ಟಿದ್ರು, ಅದು ಚೆನ್ನಾಗಿತ್ತು. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಜಿಂಕೆ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಬಟ್ ಹಸ್ಬೆಂಡ್ ಜೊತೆ ಬರೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದರೆ ಹಸ್ಬೆಂಡ್ ಜೊತೆ ಬಂದು ಇದನ್ನು ನೋಡ್ಕೊಂಡು ಹೋಗೋಣ, ಒಂದು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗೇನೂ ತೊಗೊಳ್ಳಿಲ್ಲ, ಜಸ್ಟ್ ವಿಚಾರಿಸ್ಕೊಂಡು ನೋಡ್ಕೊಂಡು ಹೋದ್ವಿ. ಇದು ಒಂದು ಚೇರು ಒಂದು ಚೆನ್ನಾಗಿತ್ತು, ಇದನ್ನು ನೋಡಿಕೊಂಡು ನೆಕ್ಸ್ಟ್ ಟೈಮ್ ಅವ್ರ ಜೊತೆನೇ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂಡು ಹೊರಟ್ವಿ. ಇದ್ರದ್ದು ಈ ಶಾಪ್ದು ನೇಮ್ ಮತ್ತು ಅಡ್ರೆಸ್ ಇದೆ, ಫೋನ್ ನಂಬರ್ ಕೂಡ ಇದೆ. ಯಾರಾದರೂ ಬೇಕು ಅಂದರೆ ನೋಡಿಕೊಂಡು ತೊಗೋಬೋದು. KN ನಗರದ ರೋಡಲ್ಲೇ ಹೋಗ್ತಾ ಸಿಗುತ್ತೆ ದೊಡ್ಡಕೊಪ್ಪಲು. ನಾವು ಯಾವುದಾದ್ರೂ ಇಮೇಜ್ ಅಥವಾ ಫೋಟೋ ಫೋನಲ್ಲಿ ತೋರಿಸಿದ್ರೆ ನಮ್ಗೆ ಈ ಥರ ಬೇಕು ಮಾಡಿಕೊಡಿ ಅಂತ ಹೇಳಿದೆ, ಅವರು ಅದೇ ಥರ ನಮಗೆ ಮಾಡಿಕೊಡ್ತಾರಂತೆ. ಯಾವ ಥರ ಬೇಕಿದ್ರೂ ನೀವು ಮಾಡಿಸ್ಕೋಬೋದು ಅಂತ ಹೇಳಿದ್ರು. ನನಗೆ ಒಂದೆರಡು ಐಟಮ್ ಮಾಡಿಸೋದಿದೆ, ಅದನ್ನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದನ್ನು ತೋರಿಸ್ಕೊಂಡು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬರೋಣ ಅಂತ ನಾವು ಅಲ್ಲಿಂದ ಹೊರಟ್ವಿ. ಸೊ ಹೋಗ್ತಾ ನಮಗೆ ನಾಳೆ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ ಗೌಡ್ಗೆರೆಗೆ ಹೋಗೋದಿತ್ತು. ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಗೌಡ್ಗೆರೆಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನೈಟೆಲ್ಲ ಬೇಗ ಮಲ್ಕೊಂಡು ಬೆಳಿಗ್ಗೆ ಮಾರ್ನಿಂಗ್ 4 o'clockಗೆ ಹೇಳ್ಬೇಕಿತ್ತು. ಸೊ ಹಾಗಾಗಿ ಬೇಗನೆ ಮಲ್ಕೊಂಡ್ವಿ. ಮಾರ್ನಿಂಗ್ ಎದ್ದು KN ನಗರದಲ್ಲಿ 5 ಗಂಟೆಗೇ ಹೊರಟ್ವಿ. KN ನಗರ ಬಸ್ ಸ್ಟ್ಯಾಂಡಿಗೆ 5 ಗಂಟೆಗೆ ಹೋದ್ವಿ. ಬಸ್ಸೆಲ್ಲ ಸಿಕ್ತು. KN ನಗರದಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಡೈರೆಕ್ಟ್ ಗೌಡ್ಗೆರೆ ಬಸ್ ಹತ್ಕೊಂಡ್ವಿ. ಅಲ್ಲಿಂದ 8:30ಗೆಲ್ಲ ನಮಗೆ ದರ್ಶನ ಆಗೋಯಿತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಸೊ ಬೇಗ ಹೋಗಿದ್ದಕ್ಕೂ ಬೆನಿಫಿಟ್ ಆಯಿತು ನಮಗೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಇಷ್ಟು ದಿನ ತುಂಬ ರಶ್ ಇರೋದು, ಕ್ಯೂವಲ್ಲಿ ನಿಂತೇ ಸಾಕಾಗ್ಬಿಡೋದು. ನಾನು 2 ಸಲ ಮಾತ್ರ ಹೋಗಿದ್ದು. ಸ್ಟಾರ್ಟಿಂಗ್ ನಾನು ಹೋಗಿದ್ದು ಒಂದು 5 ವರ್ಷದ ಹಿಂದೆ. ಆವಾಗ ಇಷ್ಟೊಂದೆಲ್ಲ ಇದಾಗಿರಲಿಲ್ಲ, ಕಡಿಮೆ ಜನ ಇರ್ತಿದ್ರು. ಆವಾಗ ಜಾಸ್ತಿ ಜನ ಇರ್ತಿರ್ಲಿಲ್ಲ, ಇಷ್ಟು ಫೇಮಸ್ಸು ಆಗಿರಲಿಲ್ಲ. ಆವಾಗೆಲ್ಲ ಕಡಿಮೆ ಜನ ಬರ್ತಿದ್ರು. ಆವಾಗ ಒಂದು ಸಲ ಹೋಗಿದ್ದೆ. ನೆಕ್ಸ್ಟ್ ಇವಾಗ ಒಂದು 2-3 ಮಂತ್ಸ್ ಬ್ಯಾಕ್ ನಮ್ಮನೆ ಮಂಡ್ಯದಲ್ಲಿ ಅಕ್ಕಪಕ್ಕದ ಮನೆ ಫ್ರೆಂಡ್ಸ್ ಜೊತೆ ಒಂದು ಸಲ ಹೋಗಿದ್ದೆ. ಸೊ ಇವಾಗ 3ನೇ ಸಲ ನಾನು ಬಂದಿದ್ದು. ಅಕ್ಕ ಮತ್ತು ಅಕ್ಕನ ಫ್ರೆಂಡ್ಸು ಎಲ್ಲ ಜೊತೆಗೆ ಹೋದ್ವಿ. ಸೊ ನೆಕ್ಸ್ಟ್ ಇಯರ್ ಹೀಗೆ ಬರೋಣ ಅಂತ ಹೇಳ್ಕೊಂಡು ಪೂಜೆ ಮಾಡಿಕೊಂಡು, ಪೂಜೆ ಚೆನ್ನಾಗಾಯಿತು. ಎಲ್ಲರೂ ಒಂದೊಂದು ಕಾಯಿ ತೊಗೊಂಡು ಎಲ್ಲರೂ ಒಂದೊಂದು ಕಾಯಿನ ಕಟ್ಟಿದ್ವಿ ದೇವರಿಗೆ. ಅಲ್ಲಿಂದ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೆಂಗೋ 9:30 ಮೇಲಾಗಿತ್ತು. ತಿಂಡಿ ಟೈಮೇ, ಬಟ್ ಅಲ್ಲೇ ಪ್ರಸಾದ ಕೊಡ್ತಾರಲ್ಲ, ಹೆಂಗೋ ಅಲ್ಲಿ ಪ್ರಸಾದ ಬಿಡೋದು ಬೇಡ, ಅಪರೂಪಕ್ಕೆ ಬಂದಿದ್ದೀವಲ್ಲ, ಹಂಗೆ ಪ್ರಸಾದನ ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಶಾಪ್ ಇತ್ತು ಪಕ್ಕದಲ್ಲೇ, ಕಾಯಿ ತೊಗೋತೀವಲ್ಲ ಆ ಕಡೆ ಒಂದು ಶಾಪ್ ಇತ್ತು. ಸುಮ್ಮನೆ ಹಂಗೆ ವಿಸಿಟ್ ಮಾಡಿದ್ವಿ, ಏನೇನು ಇರುತ್ತೆ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಎಲ್ಲ ಕ್ರಿಯೇಟಿವಿಟಿಯಾಗೇ ಇತ್ತು ಅಲ್ಲಿ. ಹಾಗೆ ನೋಡ್ಕೊಂಡು ಹೋಗ್ತಾ ಅಲ್ಲಿ ಮಣ್ಣಿಂದು ತುಂಬ ನನಗಿಷ್ಟ ಆಯಿತು. ಅಲ್ಲಿ ಮಣ್ಣಿನಲ್ಲಿ ಏನದು ಅಡುಗೆ ಸಾಮಗ್ರಿಗಳು ಮಾಡಿದರು.
ನನಗಲ್ಲಿ ಕಡಾಯಿ ಇದ್ದಿದ್ರೆ ತೊಗೋತಿದ್ದೆ, ಕಡಾಯಿ ಬೇಕಿತ್ತು ನನಗೆ, ಮಣ್ಣಿನ ಕಡಾಯಿ. ಮತ್ತು ಬಾಟಲ್ ನಾನಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಮಣ್ಣಿಂದ ಮಾಡಿರೋದನ್ನು. ಸೊ ನಾನು ತೊಗೊಂಡ್ರಂತೂ ನನ್ನ ಮಕ್ಳ ಹತ್ರ ಒಂದಿನೂ ಬಾಳಿಕೆ ಬರಲ್ಲ ಅದು. ಸೊ ಅದಕ್ಕೋಸ್ಕರ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಮಣ್ಣಿಂದು ಗಂಟೆ ಮಾಡಿಟ್ಟಿದ್ರು, ಮತ್ತು ಗ್ಲಾಸ್ಗಳು ಎಲ್ಲ ಚೆನ್ನಾಯಿತು. ಸೊ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟದ ಕಡೆ ಹೋದ್ವಿ. ಊಟ ಮಾಡೋಣ ಅಂತ ಪ್ರಸಾದಕ್ಕೆ. ಮತ್ತು ಇಲ್ಲೊಂದು ಲೈನ್ ತುಂಬ ಚೆನ್ನಾಗಿ ಬರ್ತಿದ್ರು, ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಅಂತ. ಹೌದು, ನಾವು ಎಷ್ಟೊಂದು ವೇಸ್ಟ್ ಮಾಡ್ತೀವಿ ಮನೆಯಲ್ಲಿ, ದಿನಾಗ್ಲೂ ಡಸ್ಟ್ಬಿನ್ನಿಗೆ ಸುರಿತೀವಿ. ಬಟ್ ಅಗತ್ಯತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಲ್ವ. ಇಲ್ಲದೇ ಇರೋದವರಿಗೆ ಸ್ವಲ್ಪ ಸಹಾಯ ಮಾಡಬಹುದು ಅದನ್ನು ಉಳಿಸೋದ್ರಿಂದ. ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ವ. ಸೊ ನಾವೂ ಕಲಿಬೇಕಾಗಿರೋದು ತುಂಬ ಇದೆ. ಅದೆಲ್ಲ ಓಕೆ, ಬಟ್ ನನಗಲ್ಲಿ ಏನು ಇಷ್ಟ ಆಗಲಿಲ್ಲ ಅಂದರೆ ಪ್ಲೇಟ್ಗಳು, ತಟ್ಟೆನ ತೊಳೆದ್ಬಿಟ್ಟು ನಾವೇ ಊಟ ಆದಮೇಲೆ ಇಡಬೇಕು. ಮತ್ತು ಬೇರೆಯವರು ಊಟ ಮಾಡಿ ಇಟ್ಟಿರೋದನ್ನು ತೊಳೆದಿಟ್ಟಿರ್ತಾರೆ, ನಾವು ಅದನ್ನು ಊಟ ಮಾಡಬೇಕು. ಓಕೆ ಮಾಡೋಣ, ಬಟ್ ಅಲ್ಲಿ ಸೋಪ್ ಏನಾದರೂ ಇಟ್ಟಿದ್ರೆ ಅಟ್ಲೀಸ್ಟ್ ನೀಟಾಗಾದರೂ ತೊಳೆದಿಟ್ಬಿಟ್ಟು ಹೋಗಿರ್ತಾರೆ. ಬಟ್ ಎಣ್ಣೆ ಐಟಮ್ ಎಲ್ಲ ತಿಂದಾಗ, ಬಾತು ಏನೋ ಪಲಾವ್ ಎಲ್ಲ ಮಾಡಿಟ್ಟಿದ್ದಾಗ ಅದನ್ನು ತಿಂದ್ಬಿಟ್ಟು ಹಂಗೆ ತೊಳೆದಿಟ್ಟು ಹೋಗಿರ್ತಾರಲ್ವ. ಸೊ ಎಣ್ಣೆ ಕರೆಕ್ಟಾಗಿ ಹೋಗಿರಲ್ಲ. ಅದೊಂದು ಇಷ್ಟ ಆಗಲಿಲ್ಲ ನನಗೆ ಅಲ್ಲಿ. ಇನ್ನು ಮಿಕ್ಕಿದೆಲ್ಲ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಮತ್ತು ನಾವು ಯಾವ ಬಸ್ಸಿಗೆ ಬಂದವೋ ಅದೇ ಬಸ್ಸು ರಿಟರ್ನು ರೆಡಿ ಇತ್ತು. ನಾವು ಅದೇ ಬಸ್ ಹತ್ಕೊಂಡು ಮೈಸೂರಿಗೆ ಹೊರಟ್ವಿ. ಮತ್ತು ಅದೇ ದಿನ ಎಲ್ಲರೂ ಅವ್ರವ್ರ ಊರಿಗೆ ರಿಟರ್ನ್ ಆದ್ವಿ. ನಾವು ನಮ್ಮೂರಿಗೆ ಬಂದ್ವಿ, ಅವರು ಅಕ್ಕವರೆಲ್ಲ ಅವ್ರವ್ರ ಊರಿಗೆ ಹೋದರು. ಸೊ ನಾವು ನಮ್ಮೂರಿಗೆ ಬಂದ್ವಿ. ನೆಕ್ಸ್ಟ್ ಡೇಗೆ ಭಾವ ಬಂದು ಅಕ್ಕನ್ನ ಕರ್ಕೊಂಡು ಹೋಗೋಕ್ಕೆ ಬಂದರು. ಮತ್ತು ಅಕ್ಕ ಮತ್ತು ಭಾವ ಅವಿನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರು. ಸೊ ಅವಿನ್ ಕೂಡ ನಾನು ಮೈಸೂರಿಗೆ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ನಿಂತ್ಕೊಂಡು, ಮತ್ತು ಅವಿನ್ ಸಿದ್ದು ಮೈಸೂರಿಗೆ ಹೋಗಲಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ವಿ. ಸೊ ಅವರು ಹೊರಟರು. ನನಗೆ ಈ 3 ದಿನವೂ ತುಂಬ ಚೆನ್ನಾಗಿ ಹೋಯಿತು ಅಂತ ಹೇಳ್ತಾ, ಮುಂಬರುವ ದಿನಗಳು ಇನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಸಿಗುವ ಮತ್ತೆ.